ಹಿಂದೂಗಳಿಗೆ ಇದೀಗ ಗಾಂಧಿ ಮಾರ್ಗ ಓಲ್ಡ್ ಆಯಿತು. ಈಗೇನಿದ್ರು ಗೋಡ್ಸೆ ಮಾರ್ಗವೇ ಬೆಸ್ಟ್ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ ಸೋಮಶೇಖರ ರೆಡ್ಡಿ ಅವರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ನಿರಂತರ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಕಿಡಿಕಾರ್ತಾ ಈ ಮಾತನಾಡಿದ್ದಾರೆ. ಹಿಂದೂಗಳ ಮೇಲೆ ಆಗ್ತಾ ಇರುವ ದಬ್ಬಾಳಿಕೆಯನ್ನ ಸಹಿಸಿಕೊಂಡು ಅಹಿಂಸೆಯನ್ನ ಪಾಲಿಸೋಕೆ ನಾವೇನ್ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋಗಾಯ್ತು, ಈಗೇನಿದ್ರು ಗೋಡ್ಸೆ ಬರಬೇಕು. ಗೋಡ್ಸೆ ಬಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು. ಹಿಂದೂಗಳು ಕೂಡ 6 ಮಂದಿ ಮಕ್ಕಳಿಗೆ ಜನ್ಮ ನೀಡಬೇಕು ಅಂತ ಹೇಳಿ ಬಳ್ಳಾರಿಯಲ್ಲಿ ಮಾತನಾಡಿದ್ದಾರೆ ಸೋಮಶೇಖರ ರೆಡ್ಡಿ. ನಮ್ಮ ಕೃಷ್ಣದಾಸ್ ಅವರು ಹೇಳಿದ್ರು, ಹಿಂದೂ ಧರ್ಮೋ ರಕ್ಷತಿ ರಕ್ಷಿತಾಹ ಅಂತ ಹೇಳಿದ್ದಾರೆ ದೊಡ್ಡವರು. ತಪ್ಪಿಲ್ಲ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಂದ್ರೆ ಹಿಂಸಾ ಮಾರ್ಗದಲ್ಲಿ ಹೋಗ್ಬಾರ್ದು, ಅಹಿಂಸಾ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಹೇಳ್ತೀವಿ. ರೈಟ್. ಈಗ ನಮ್ಮ ಮೇಲೆ ದೌರ್ಜನ್ಯಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು ಆಗ್ತಾ ಇದ್ರೆ ಅಹಿಂಸಾ ಅಹಿಂಸಾ ಅಂತೇಳಿ ನಾವೇನು ಮಹಾತ್ಮ ಗಾಂಧಿಗಳ? ಮಹಾತ್ಮ ಗಾಂಧಿ ಹೋದ್ರು, ಈಗ ನಮ್ಮ ನಾಥುರಾಮ್ ಗಾಡ್ಸೆ ಅವರು ಬರ್ಬೇಕೀಗ. ನಾವೆಲ್ಲ ಅಂದ್ರೇನೆ ನಮಗೆಲ್ಲ ಉತ್ಸಾಹ ಬರೋದು. ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ಎಲ್ಲ ಹಿಂದೂ ಧರ್ಮವನ್ನ ನಾವು ರಕ್ಷಣೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು RSS ಪ್ರತಿಯೊಂದು ಓಣಿಯಲ್ಲಿ ಕೂಡ ಹೋಗ್ಬೇಕು. ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ RSS ಅಲ್ಲಿ ಒಬ್ಬರು ಮೆಂಬರ್ ಆಗ್ಬೇಕು. ಹಿಂದೂ ಹೆಣ್ಮಕ್ಳು 3 ಆಡಿಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 3 ಸಾಲಲ್ಲ, 6 ಮಂದಿ ಆಗ್ಬೇಕು. ಮಾಡ್ತಾರೆ. ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಏನು ಮಾಡಕ್ ಹೊರಟಿದೆ, ಅದ್ರ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ಸ್ವಾಗತವನ್ನು ಮಾಡ್ತೇವೆ. ಯಾವ ಬಣ. ಇನ್ನು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮಾ ನಾಯಕ್, ಈಗ ಏಕ್ದಮ್ ಯಡಿಯೂರಪ್ಪ ಅವರು ಸಾಫ್ಟ್ ಆದ್ರ ಅಥವಾ ಮುಂಚೆಯಿಂದಲೂ ಕೂಡ ಸಾಫ್ಟ್ ಆಗಿದ್ರಾ? ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆಸ್ತೀವಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀವಿ ಅಂತೇಳಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಏನಿದರ ಮರ್ಮ ಅಂತ? ನಾಗೇಂದ್ರ ಬಾಬು, ಏನು ಅಂದ್ರೆ ಮೊದಲಿನಿಂದ ಸಹ ಏನು ಯತ್ನಾಳ್ ಅವರು ಯಡಿಯೂರಪ್ಪ ಫ್ಯಾಮಿಲಿ ಮತ್ತೆ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಿರುವಂತದ್ದು. ಇದರ ಮಧ್ಯೆ ಇವತ್ತು ಶಿವಮೊಗ್ಗದಲ್ಲಿ BS ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಕೂಲಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಯತ್ನಾಳೇನು ಹೊರಗಿನವರಲ್ಲ, ಅವ್ರನ್ನ ಕರೆದು ಮಾತಾಡ್ತೇವೆ, ಯಾವುದೋ ಒಂದು ಕಾರಣಕ್ಕೆ ಆಕ್ರೋಶದಲ್ಲಿರ್ಬೋದು, ನನ್ನ ಪ್ರಕಾರ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇದೆ. ಏನು ರಾಘವೇಂದ್ರ ಅವ್ರದ್ದಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಅಥವಾ ನನ್ನ ಅಪೇಕ್ಷೆ ಸಹ ಅದೇ, ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಏನೇ ಕೊರತೆಗಳಿದ್ರು ಅದನ್ನ ಎಲ್ಲರೂ ಸೇರಿ ಮಾತಾಡಿ ಬಗೆಹರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನು ಯತ್ನಾಳ್ ಅವ್ರ ಜೊತೆ ಮಾತಾಡ್ತೇವೆ, ಇದಕ್ಕೆ ಎಲ್ಲರೂ ಸಹಕಾರ ಸಹ ಬೇಕು ಎನ್ನುವಂತ ಮಾತನ್ನ ಯಡಿಯೂರಪ್ಪನವರು ಕೂಲಾಗೆ ಆ ಪ್ರತಿಕ್ರಿಯೆ ನೀಡಿರುವಂಥದ್ದು. ಆದ್ರೆ ಅವರು ಮೊದಲಿನಿಂದಲೂ ಸಹ ಈ ರೀತಿಯ ಹೇಳಿಕೆಗಳನ್ನ, ಒಂದೆಡೆ ಯತ್ನಾಳ್ ಅವರು ವಾಗ್ದಾಳಿಯನ್ನ ನಡೆಸ್ತಿದ್ರೆ, ಯಡಿಯೂರಪ್ಪನವರು ಮೊದಲಿಂದಲೂ ಸಹ ನಯವಾಗಿ ಏನು ಯತ್ನಾಳ್ ಅವರ ವಿರುದ್ಧ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡದೆ ಕೂಲಾಗಿ ಮಾತಾಡ್ತಿರುವಂಥದ್ದನ್ನ ನಾವು ಕಾಣಬಹುದಾಗಿದೆ. ಓಕೆ, ಥ್ಯಾಂಕ್ ಯು ಭೀಮಾ ನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಬಿಜೆಪಿ ಪಾಳದಲ್ಲಿ ಬಣ ಬಡಿದಾಟ ದೆಹಲಿ ಅಂಗಳಕ್ಕೆ ತಲುಪಿದೆ. ಇದರ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ BS ಯಡಿಯೂರಪ್ಪ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಹೊರಗಿನವರಲ್ಲ, ನಾನೇ ಕರೆದು ಮಾತಾಡ್ತೀನಿ ಅಂತೇಳಿ ಸಂಧಾನದ ಧಾಟಿಯಲ್ಲಿ ಯಡಿಯೂರಪ್ಪ ಅವರು ಮಾತುಗಳನ್ನು ಆಡಿದ್ದಾರೆ. ಯಾವುದೋ ಒಂದು ಕಾರಣಕ್ಕೆ ಆಕ್ರೋಶ ಇರಬಹುದು, ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗೋದೇ ನಮ್ಮ ಎಲ್ಲರ ಅಪೇಕ್ಷೆ. BJPಯಲ್ಲಿ ಹಾಗಾದರೆ ಒಂದಾಗ್ತಾರಾ ರಾಜ ಹುಲಿ ಹಾಗೂ ಹಿಂದೂ ಹುಲಿ? ಏನು ಹೇಳಿದ್ದಾರೆ ಯಡಿಯೂರಪ್ಪ ಅವರು ಕೇಳ್ಕೊಂಬನ್ನಿ. ಮಾತಾಡೋಣ. ಯತ್ನಾಳ್ ಯಾರು ಹೊರಗಡೆಯವರಲ್ಲ, ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆನೂ ನಮ್ದು ಅದೇ ಇದೆ. ಏನೇ ಕೊರತೆಗಳಿದ್ದರೂ ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಂಬಿದೆ. ಸಾಕಷ್ಟು ಡ್ಯಾಮೇಜ್, ನೀವು ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲೋ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ಕಡೆ. ಅಲ್ಲ, ಸರಿ, ಅವರು ಹಾರ್ಶ್ ಆಗಿ ಹೋಗ್ತಿದ್ದಾರೆ. ಅಲ್ಲ, ಅವ್ರು ಮಾಡಲಿ, ನಿಮ್ಮ ವಿರುದ್ಧ, ನಿಮ್ಮ ಕುಟುಂಬದ ವಿರುದ್ಧ ಮಾತಾಡಲಿ, ಪರವಾಗಿಲ್ಲ. ಅದನ್ನು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗಿ ಸೇರಿ ಮಾಡ್ತೀವಿ. ಮಾತಾಡೋಣ. ಯತ್ನಾಳ್ ಯಾರು ಹೊರಗಡೆಯವರಲ್ಲ, ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು.
ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆನೂ ನಮ್ದು ಅದೇ ಇದೆ. ಏನೇ ಕೊರತೆಗಳಿದ್ದರೂ ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಂಬಿದೆ. ಸಾಕಷ್ಟು ಡ್ಯಾಮೇಜ್ ನೀವು ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲೋ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ಕಡೆ. ಅಲ್ಲ ಸರಿ, ಅವರು ಹಾರ್ಶ್ ಆಗಿ ಹೋಗ್ತಿದ್ದಾರೆ. ಅಲ್ಲ, ಅವ್ರು ಮಾಡಲಿ, ನಿಮ್ಮ ವಿರುದ್ಧ, ನಿಮ್ಮ ಕುಟುಂಬದ ವಿರುದ್ಧ ಮಾತಾಡಲಿ, ಪರವಾಗಿಲ್ಲ. ಅದನ್ನು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗಿ ಸೇರಿ ಮಾಡ್ತೀವಿ. ಮಾತಾಡೋಣ, ಎದ್ನಾಡೋರು ಯಾರು ಹೊರಗಡೆಯವರಲ್ಲ. ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆನೂ ನಮ್ದು ಅದೇ ಇದೆ. ಏನೇ ಕೊರತೆಗಳಿದ್ದರೂ ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಂಬಿದೆ. ಸಾಕಷ್ಟು ಡ್ಯಾಮೇಜ್ ನೀವು ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲೋ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ಕಡೆ. ಅಲ್ಲ ಸರಿ, ಅವರು ಹಾರ್ಶ್ ಆಗಿ ಹೋಗ್ತಿದ್ದಾರೆ. ಅಲ್ಲ, ಅವ್ರು ಮಾಡಲಿ, ನಿಮ್ಮ ವಿರುದ್ಧ, ನಿಮ್ಮ ಕುಟುಂಬದ ವಿರುದ್ಧ ಮಾತಾಡಲಿ, ಪರವಾಗಿಲ್ಲ. ಅದನ್ನು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗಿ ಸೇರಿ ಮಾಡ್ತೀವಿ. ಮಾತಾಡೋಣ, ಎದ್ನಾಡೋರು ಯಾರು ಹೊರಗಡೆಯವರಲ್ಲ. ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆನೂ ನಮ್ದು ಅದೇ ಇದೆ. ಏನೇ ಕೊರತೆಗಳಿದ್ದರೂ ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಂಬಿದೆ. ಸಾಕಷ್ಟು ಡ್ಯಾಮೇಜ್ ನೀವು ಎಷ್ಟೇ ಸಾಫ್ಟ್ ಆಗಿದ್ರು ಕೂಡ ಇದೆಲ್ಲೋ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ಕಡೆ. ಅಲ್ಲ ಸರಿ, ಅವರು ಹಾರ್ಶ್ ಆಗಿ ಹೋಗ್ತಿದ್ದಾರೆ. ಅಲ್ಲ, ಅವ್ರು ಮಾಡಲಿ, ನಿಮ್ಮ ವಿರುದ್ಧ, ನಿಮ್ಮ ಕುಟುಂಬದ ವಿರುದ್ಧ ಮಾತಾಡಿ. ನೋಡಿ, ಇವತ್ತು ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷರ ಮುಂದೆ ಯತ್ನಾಳ್ ಅವರು ಹಾಜರಾಗಿದ್ದಾರೆ, ಉತ್ತರವನ್ನು ಕೊಡ್ತಿದ್ದಾರೆ. ಇದರ ಬೆನ್ನಲ್ಲೇ ಯಡಿಯೂರಪ್ಪ ಅವರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಇವತ್ತು ಬೆಳಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಪ್ರಮುಖವಾದಂಥ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಇವತ್ತು ಬಿಗ್ ಮಾರ್ನಿಂಗ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಏನು ಅಂತೇಳಿ. ಇಲ್ಲಿ ಪ್ಲಾನ್ ಎ ಬಿಟ್ಟು ಪ್ಲಾನ್ ಬಿ ಜೊತೆಗೆ ಪ್ಲಾನ್ ಸಿ ಇದೆಲ್ಲವನ್ನು ಹೊರತುಪಡಿಸಿ ಯತ್ನಾಳ್ ಅವರನ್ನು ಒಗ್ಗಟ್ಟಾಗಿ ಕರೆದುಕೊಂಡು ಬರುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಹಾಗಾದರೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಮತ್ತೊಮ್ಮೆ ನೋಡ್ಕೊಂಬರೋಣ ಬನ್ನಿ. ನಾವು ರಾಷ್ಟ್ರ ಪರವಾಗಿ ನಿಲ್ಲುವವರು, ಹಿಂದುತ್ವ ಪರವಾಗಿ ನಿಲ್ಲುವವರು. ನಮಗಿರುವುದೇ ಒಂದೇ ಒಂದು BJP, ಒಂದೇ ಆಶಾಕಿರಣ ಇವತ್ತು ರಾಜಕೀಯ ವ್ಯವಸ್ಥೆ. ಅದರ ವಿರುದ್ಧ ನಾವು ಎಂದೂ ಕೆಲಸ ಮಾಡೋದಿಲ್ಲ. ಯಾರು ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷ ಕಟ್ಟಿ ಅಲ್ಲೆಲ್ಲ ಸೋತು ಸುಣ್ಣಾಗಿ ಕೈಕಾಲು ಹಿಡಿದು ಮತ್ತೆ ಬಂದವ್ರ ಬಗ್ಗೆ ಚರ್ಚೆ ಆಗಬೇಕು ವಿನಃ ನಮ್ಮಂಥ ದೇಶಭಕ್ತರ ಬಗ್ಗೆ ಚರ್ಚೆ ಆಗುವುದು ಅವಶ್ಯಕತೆ. ಮಾತಾಡೋಣ, ಎದ್ನಾಡೋರು ಯಾರು ಹೊರಗಡೆಯವರಲ್ಲ. ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆನೂ ನಮ್ದು ಅದೇ ಇದೆ. ಏನೇ ಕೊರತೆಗಳಿದ್ದರೂ ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅಂತ